ಮುನಿರತ್ನಂ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ ಡೋಂಟ್ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ ಡೋಂಟ್ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ ಡೋಂಟ್ ವರಿ ನಿನ್ ಮಾತು ಕೇಳ್ತೀವಿ. ಒಂದ್ ನಿಮಿಷ ಐ ವಿಲ್ ನಾಟ್ ಇಂಟರ್ ಆಮೇಲೆ ಅಧ್ಯಕ್ಷರೇ, ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಮ್ ರೆಡಿ ಟು ಟೇಕ್ ಇಟ್ ಔಟ್. ದೇರ್ ಇಸ್ ನಥಿಂಗ್. ನಾಳೆ ಕ್ಲಾರಿಟಿ ಇರಬಾರ್ದು. ನಾಳೆ ಬೆಳಗ್ಗೆ ನಾವು ಇಲ್ಲದೆ ಹೋದಾಗ ಇದನ್ನ ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಯಾವುದೇ ಸರ್ಕಾರ ಅಧಿಕಾರ, ಯಾಕೆಂದ್ರೆ ಕಾರ್ಪೊರೇಷನ್ ಒಂದು ಅಧಿಕಾರದಲ್ಲಿ ಇರ್ತದೆ, ಸರ್ಕಾರ ಒಂದು ಅಧಿಕಾರದಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರದವರು ಆ ಕಾರ್ಪೊರೇಷನ್ ಮೇಲೆ ಇಟ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸಿ, ದಿಸ್ ಇಸ್ ಎ ಸಿಸ್ಟಮ್. ತಮಗೆ ಗೊತ್ತಿಲ್ಲ, ನೀವು ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿರೋರು ಮಿಸ್ಟರ್ ಸುರೇಶ್ ಕುಮಾರ್, ಕಾರ್ಪೊರೇಷನ್ ಆಗಿ ನೀವು ಬಂದಿದ್ದೀರಿ. ನೀವು ಬಹಳ ಜನ ಇಲ್ಲೆಲ್ಲ ಬಂದಿದ್ದೀರಿ ಕಾರ್ಪೊರೇಷನ್ ಆಗಿ. ರಾಮಲಿಂಗಾರೆಡ್ಡಿ ಅವರೆಲ್ಲ ಬಂದವ್ರೆ. ಜವಾಹರ್ಲಾಲ್ ನೆಹರು ವಾಸ್ ಎ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಲಹಾಬಾದ್. ರಾಜಗೋಪಾಲಾಚಾರಿ, ಸರ್ದಾರ್ ಪಟೇಲ್, ನೇತಾಜಿ ಸುಂದರಬಾಬು ಕಮಿಷನರ್ ಆಫ್ ಕಲ್ಕಟ್ಟ, ರಾಜಗೋಪಾಲಾಚಾರಿ, ಕೆಂಗಲ್ ಹನುಮಂತಯ್ಯನವರು. ಹಿಂಗೆ ದೇರ್ ಇಸ್ ಎ ಬಿಗ್ ಹಿಸ್ಟ್ರಿ. ಸ್ಟಾನಿಲ್ ಅವರು ಈಗ ಚೀಫ್ ಮಿನಿಸ್ಟರ್ ಇದಾರಲ್ಲ, ಈ ವಾಸ್ ದಿ ಮೇಯರ್ ಆಫ್ ಕಾರ್ಪೊರೇಷನ್, ನಮ್ಮ ಚೆನ್ನೈ ಕಾರ್ಪೊರೇಷನ್. ಸೊ ಬಹಳ ನಾಯಕರುಗಳು ಈ ದೇಶದಲ್ಲಿ ಬೆಳೆದಿದ್ದಾರೆ. ನಮ್ಮ ಬಿ.ಡಿ. ಜತ್ತಿ ಅವರು ಪಂಚಾಯತಿ ಚೇರ್ಮನ್ ಆಗಿದ್ರು. ವಿಲಾಸರಾವ್ ದೇಶಮುಖ್ ಪಂಚಾಯತಿ ಚೇರ್ಮನ್ ಆಗಿದ್ರು. ಈಗ ಎನಿವನ್ ಇನ್ ದಿ ಸಿಸ್ಟಮ್ ಕ್ಯಾನ್ ಬಿಕಮ್ ಎನಿಥಿಂಗ್. ನಾವು ಆ ಸಿಸ್ಟಮ್ ಬಂದಿದೆ. ಸೊ ಅದಕ್ಕೆ ರಾಮಮೂರ್ತಿ ಯಾಕೆ ಲೇಟ್ ಆಯ್ತು? ಒಂದ್ ನಿಮಿಷ ಐ ವಿಲ್ ನಾಟ್ ಇಂಟರ್ ಆಮೇಲೆ ಒಂದ್ ನಿಮಿಷ ಅಧ್ಯಕ್ಷರೇ, ಟು ಗಿವ್ ಮೋರ್ ಕ್ಲಾರಿಟಿ ಬೇಕಾದ್ರೆ ಒಂದಿನ ಡಿಸ್ಕಷನ್ ತಗೊಳ್ಳಿ. ಬಿಕಾಸ್ ಬೆಂಗಳೂರಿನ ಸರಿಯಾಗಿ ಶೇಪ್ ಮಾಡಬೇಕು. ನಮ್ಕಿನ್ನ ಅವ್ರಿಗೆ ಅನುಭವ ಜಾಸ್ತಿ ಇದೆ, ನಾನಿಲ್ಲ ಅಂತ ಹೇಳುದಿಲ್ಲ. ಐ ಆಮ್ ರೆಡಿ ಟು ಏನ್ ಬೇಕಾದ್ರೆ ಅವ್ರು ಹೇಳಿದ್ದ ಕೇಳಕ್ಕೂ ಇದ್ದೀನಿ. ತಪ್ಪಾದಿದ್ರೆ ತಿದ್ದುಪಡಿ ತರಕ್ಕೂ ರೆಡಿ ಇದ್ದೀನಿ ನಾನು. ಐ ಡೋಂಟ್ ವಾಂಟ್ ಟು ಹೈಡ್ ಎನಿಥಿಂಗ್. ದಟ್ ಈಸ್ ವೈ ಹೌಸ್ ಕಮಿಟಿ ಮಾಡಿದೆ. ಡೋಂಟ್ ವರಿ, ನಿನಗೂ ಮಾತಾಡೋಕೆ ಅವಕಾಶ ಕೊಡೋಣ. ಮಿಸ್ಟರ್ ಮುನಿರತ್ನ ಯಾಕೆಂದ್ರೆ ನಾವೇ ತಯಾರು ಮಾಡಿದ್ವಿ ನಿನ್ನ ಡೋಂಟ್ ವರಿ ನಿನ್ ಮಾತು ಕೇಳ್ತೀವಿ. ಮರ್ತೋಗ್ಬಿಟ್ಟಿದ್ದೀನಿ ಈಗ ನಾನು, ಯಾಕಂದ್ರೆ ಎಲ್ಲೆಲ್ಲೋ ಓಡಾಡ್ತಾ ಇದೆಯಲ್ಲ ನೀನು, ಬಹಳ ಇನ್ವೆಸ್ಟಿಗೇಷನ್ ಕೇಸಸ್ ಹೋಗ್ತಾ ಇದೆಯಲ್ಲ ನೀನು. ಅದಕ್ಕೆ ಪಾಪ ಇನ್ನ ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಮಾಡ್ಬೇಕಾಗಿದ್ದಲ್ಲ, ಅದಕ್ಕೆ ಮರ್ತು ಬಿಟ್ಟಿದ್ದೀನಿ ನಾನು. ನನ್ನ ಇನ್ವೆಸ್ಟಿಗೇಷನ್ ಅವ್ರ ಸಿಬಿಐ ಕೊಟ್ಬಿಡಿ. ದೊಡ್ಡ ಸಮಸ್ಯೆ ಇದ್ರೆ ಅದಕ್ಕೆ ಕೊಡಿ. ಬರುವುದೇ ಲೇಟ್, ಸಣ್ಣ ಡೈವರ್ಟ್. ನಾವೆಂತ ಗಂಟೆ ಯಾರು ಇಲ್ಲೆಲ್ಲ ಹೋಗ್ತೀವಿ ನಾವು, ಮತ್ತೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರಲಿ. ರಿಪ್ಲೈ ಮಾಡಿ ಸಚಿವ, ರಿಪ್ಲೈ ಮಾಡಿ. ಸತೀಶ್ ರೆಡ್ಡಿ ಅವರೇ, ನೀವು ರಾಮಮೂರ್ತಿ ಕೂತ್ಕೊಳ್ಳಪ್ಪ ಒಂದ್ ನಿಮಿಷ ಪ್ಲೀಸ್. ಒಂದ್ ನಿಮಿಷ ಕೂತ್ಕೋ ಆಯ್ತು. ಆಮೇಲೆ ಸ್ವಲ್ಪ ಇರು ಒಂದ್ ನಿಮಿಷ. ಅಲ್ಲ, ಏನು ಕ್ಲಾರಿಫಿಕೇಶನ್ ಕೇಳಿಬಿಟ್ಟು ಇಲ್ಲ, ಕೂತ್ಕೊಳ್ಳಿ ಒಂದ್ ನಿಮಿಷ ಪ್ಲೀಸ್. ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು, ಯಾರು ಸೋಮಶೇಖರ್, ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್. ಈಗ ಡಿಸ್ಟರ್ಬ್ ಮಾಡೋದು ಬೇಡ. ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ, ಕೋರ್ಟ್ ಎಲ್ಲ ಡೈರೆಕ್ಷನ್ ಕೊಟ್ಟಿದೆ, ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್. ಯಾವತ್ತು ಏನೇನು ಮಾಡಬೇಕು ಅಂತ ನಮ್ಗೆ ಈಗಾಗಲೇ ನಾವು ಕೂಡ 18ನೇ ತಾರೀಕು 18 ಆಗೋಯ್ತಾ, 18/8/22 ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್, 25/8 ಫೈನಲೈಸೇಷನ್ ಆಫ್ ಗವರ್ನರ್ ಕಳ್ಸಕ್ಕೆ, 2/9 ಫೈನಲ್ ನೋಟಿಫಿಕೇಶನ್ ಆಗ್ತದೆ. ಅದಾದ್ಮೇಲೆ ಏನೇನು ಬೇಕು ಅದಕ್ಕೆಲ್ಲ ರಿಸರ್ವೇಷನ್ಸ್ ಮತ್ತೊಂದೆಲ್ಲ ಬಹುಶಃ ಎಲ್ಲಾನು ಕೇಳ್ತೀವಿ. ಅವ್ರಿಗೂ ಅಡ್ಜಸ್ಟ್ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್. ಅದಕ್ಕೇನು ವಿ ಡೋಂಟ್ ಹ್ಯಾವ್ ಎನಿ ದಿಸ್ ಒನ್ ಥಿಂಗ್ಸ್. ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ. ಬೇರೆ ವಿಚಾರ ಮಾತಾಡೋಣ. ಬೇಕಾದ್ರೆ ನೀವು ಒಂದ್ ನಿಮಿಷ ಇರೋ, ನಾನು ಹೇಳ್ತೀನಿ ಕೇಳಿಲಿ. ಬೇಕಾದ್ರೆ ಇನ್ನ ಶುಕ್ರವಾರದ ಒಳಗಡೆ ಲೆಟ್ ಅಸ್ ಡಿಸ್ಕಸ್ 1 hour. ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್. ಐ ಅಗ್ರಿ ವಿತ್ ಯು. ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು. ಪ್ಲೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ? ಈಗ ಒಂದೇ ಒಂದು ಡೌಟ್ ಅಲ್ಲ,